ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದಾದ್ರೂ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ನಾವೇನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಯಾವ ರೀತಿ ನಾವು ಬ್ಲೌಸ್ನ ಮೆಜರ್ ಮಾಡಬೇಕು ಮತ್ತು ಯಾವ ರೀತಿ ನೀಟಾಗಿ ನಾವು ಡೈಗ್ರಾಮ್ ಹಾಕಬೇಕು ಅಂತೇಳಿ ಇವೆರಡನ್ನ ನೀಟಾಗಿ ನಾವು ಕಲ್ತ್ವಿ ಅಂತಂದ್ರೆ ಚೆಸ್ಟ್ ಮೆಜರ್ಮೆಂಟು ಜಾಸ್ತಿ ಇದ್ರೂ ನಾವು ಡೈಗ್ರಾಮ್ ಹಾಕ್ಬೋದು ಮತ್ತು ಕಡಿಮೆ ಇದ್ರೂ ನಾವು ನೀಟಾಗಿ ಡೈಗ್ರಾಮ್ನ ಹಾಕ್ಬೋದು. ಕೆಲವೊಂದು ಜನ ಏನು ಅನ್ಕೋತೀರಿ ಅಂತಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ರೆ ಕಟಿಂಗು ಚೇಂಜ್ ಬರ್ತೈತಿ ಅಂತೇಳಿ ಅನ್ಕೊತೀರಿ. ಆ ಥರ ಏನಿಲ್ಲ. ಸ್ವಲ್ಪ ಒಂದು ಅರ್ಧ ಇಂಚಲ್ಲಿ ಅಷ್ಟೇ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ ಆರ್ಮೋಲು ಮತ್ತು ನೆಕ್ ಬಿಡ್ತಲ್ಲಿ. ಇದು ಅಷ್ಟೇ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಯಾವುದೇ ರೀತಿ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀಟಾಗಿ ನಾವು ಬ್ಲೌಸ್ನ ಕಟಿಂಗ್ ಮಾಡ್ಕೋಬೋದು. ಒಂದು ಸರಿ ನೀಟಾಗಿ ನೋಡ್ಕೊಂಡ್ರಿ ಅಂತ ಅಂದ್ರೆ ನೀವು ನೀಟಾಗಿ ಯಾವುದಿದ್ರೂ ನೀವೇ ಓನಾಗಿ ಕಟಿಂಗ್ನ ಮಾಡ್ಕೋಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಕೈತಿ. ಆಮೇಲೆ ನಿಮ್ಮ ಬ್ಲೌಸ್ ನೀವು ಓನಾಗಿ ಕಟಿಂಗ್ ಮಾಡ್ಕೊಳಕ್ಕಂತ ಬರ್ತೈತ್ರಿ. ಇದು ನೋಡ್ರಿ, ಸ್ಟಿಚ್ ಮಾಡ್ಬೇಕಾಗಿರೋ ಬ್ಲೌಸ್ ಪೀಸ್ ನಾ ಫಸ್ಟ್ ಲೈನಿಂಗ್ ತೊಗೊಂಡಿದ್ದೀನಿ. ಫಸ್ಟ್ ಲೈನಿಂಗಲ್ಲೇ ಡೈಗ್ರಾಮ್ ಹಾಕೋಣ, ಆಮೇಲೆ ಮೇನ್ ಬಟ್ಟೆಗೆ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ, ಫಸ್ಟ್ ಈ ರೀತಿ ಬಟ್ಟೆನ ಒಂದ್ಸಾರಿ ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡಿದ ನಂತರ ಅಳತೆ ಬ್ಲೌಸ್ ತೊಗೊರಿ. ಅಳತೆ ಬ್ಲೌಸಲ್ಲಿ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೊರಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 10 ಇಂಚ್ ಐತಿ. ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಇಡೋದನ್ನು 10 ಇಂಚ್ ಐತಿ. ಲಾಸ್ಟ್ ಇಲ್ಲಿವರೆಗೂ ಬಟ್ಟೆನ ಉಲ್ಟಾ ಮಾಡಿ ತೊಗೊಂಡಿದ್ದೀನಿ. ಹಂಗಾಗಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇಡೋದನ್ನು ಬ್ಲೌಸ್ದು ಚೆಸ್ಟ್ ಮೆಜರ್ಮೆಂಟ್ 10 ಇಂಚ್ ಐತಿ. ಅವರು ಸ್ವಲ್ಪ ಒಳಗಡೆ ಬಟ್ಟೆ ಜಾಸ್ತಿ ಬಿಡ್ರಿ ಅಂತ ಹೇಳ್ಯಾರ. ಹಂಗಾಗಿ ಒಂದು ಅರ್ಧ ಇಂಚ್ ಅಷ್ಟೇ ನಾನು ಎಕ್ಸ್ಟ್ರಾ ತೊಗೊತೀನಿ. ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ 10ವರೆನ ನಾನು ತೊಗೊಳಕತ್ತೀನಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 10ವರೆ ತೊಗೊರಿ. ಕರೆಕ್ಟಾಗೈತಿ. ಇದನ್ನು ಕಟಿಂಗ್ ಮಾಡ್ಕೊರಿ ಫಸ್ಟ್ ಪೀಸ್ನ. ನೆಕ್ಸ್ಟ್ ನೋಡ್ರಿ, ಫೋಲ್ಡ್ ಇರೋದು ನಮ್ಮ ಸೈಡ್ ಇರಬೇಕು ಮತ್ತು ಓಪನ್ ಇರೋದು ನಮ್ಮ ಆಪೋಸಿಟ್ ಸೈಡ್ ಇರಬೇಕು. ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಬ್ಲೌಸಿನ ಉದ್ದ ಟೋಟಲ್ ಆಗಿ 12 ಇಂಚ್ ಐತಿ. ಒಂದು ಅರ್ಧ ಇಂಚ್ ಜಾಸ್ತಿ ಇಡ್ತೀನಿ ನಾನು. ಇವಾಗ ರೆಡಿ ಇರೋದು 12ವರೆ ಐತಿ. ನಾವು 13ವರೆನ ತೊಗೋಬೇಕು. 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನೋಡ್ರಿ, ಬ್ಲೌಸು ನಮ್ಗೆ ಉದ್ದ ಆದರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನಾವು ಮೇಲೆ ಇರೋ ಥರ ಬಟ್ಟೆನ ಕಡಿಮೆ ಮಾಡ್ಕೊಂಡು ಕಟಿಂಗ್ನ ಮಾಡ್ಕೋಬಾರ್ದು. ಒಂದು ಅರ್ಧ ಇಂಚ್ ಏನಾದರೂ ಜಾಸ್ತಿ ಆಯ್ತು ಅಂತಂದ್ರೆ ಕಸ್ಟಮರಿಂದ ಯಾವುದೇ ರೀತಿ ಕಂಪ್ಲೇಂಟ್ ಬರೋಂಗಿಲ್ಲ. ಬಟ್ ಏನಾದರೂ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಟೋಟಲ್ ಆಗಿ ರೆಡಿ ಇರೋದು 12ವರೆ ಐತಿ. 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 13ವರೆನ ನಾನು ಇಲ್ಲಿಂದ ಇಲ್ಲಿಗೆ ಅಳತೆನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಾದ ನಂತರ ಇದನ್ನು ಬ್ಯಾಕ್ ಪಾರ್ಟ್ ಮಾಡ್ಕೊರಿ. ಮತ್ತಿವಾಗ ಈ ಸೈಡ್ನ ನೀವು ಫ್ರಂಟ್ ಪಾರ್ಟ್ ಮಾಡ್ಕೊರಿ. ಇಲ್ಲಿಗೆ ಕರೆಕ್ಟಾಗಿ ಲೈನ್ ಮೇಲೆ ಈ ರೀತಿ ಇದನ್ನು ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡಿದರೆ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಎರಡು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಒಂದೇ ಸಾರಿ ಬಂದ್ಬಿಡ್ತಾವೆ. ತುಂಬ ಈಸಿಯಾಗಿ ಕಟಿಂಗ್ ನಿಮಗೆ ಬರ್ತೈತಿ. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು 2 ಇಂಚ್ ತೊಗೊರಿ. ನೆಕ್ಸ್ಟ್ ಭುಜನ 3 ಇಂಚ್ ತೊಗೊರಿ. ನಂತರ ಆರ್ಮೋಲ್ ಶೇಪು 5 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಆಲ್ಮೋಸ್ಟ್ 10 ಇಂಚು 10ವರೆ ಇಂಚು ಈ ಥರ ಇದ್ರೆ ಆರ್ಮೋಲ್ ಶೇಪು 5 ಬರ್ತೈತಿ. ಏನಾದರೂ 11 ಮೇಲ್ಗಡೆ 11ವರೆ ಈ ಥರ ಏನಾದರೂ ಬಂದರೆ ಇಲ್ಲಿ ಒಂದು ಅರ್ಧ ಇಂಚ್ ಅಷ್ಟೇ ಹೆಚ್ಚಾಕತಿ. 5ವರೆ ಇಂಚ್ ನಾವು ತೊಗೋಬೇಕು. 11 ಮೇಲ್ಗಡೆ ನಮ್ಗೆ ಏನಾದರೂ ಚೆಸ್ಟ್ ಮೆಜರ್ಮೆಂಟ್ ಬಂತು ಅಂದ್ರೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಒಂದು ಮಾರ್ಕ್ ಮತ್ತು 1.5 ಇಂಚ್ಗೊಂದು ಮಾರ್ಕ್ ಹಾಕೋರಿ. ಮಾರ್ಕ್ ಹಾಕಿ ಇಲ್ಲಿ 2 ಶೇಪ್ ತೆಗೀರಿ.
ನೆಕ್ಸ್ಟ್ ಫ್ರಂಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ಇಲ್ಲಿಂದ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿರಿ. 6 ಇಂಚ್ ಐತಿ ನೋಡ್ರಿ. ಇಲ್ಲಿಂದ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿ ಒಂದು ರೌಂಡಾಗಿ ಶೇಪ್ ಕೊಡ್ರಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ನಾವು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ನೋಡ್ರಿ ಅದಷ್ಟೇ ಅಳತೆ ತೊಗೋಬೇಕು ನೋಡ್ರಿ. ಇಲ್ಲಿ ಮುಂದ್ಗಡೆ ಇಷ್ಟು ಮತ್ತು ಆರ್ಮೋಲ್ ಹತ್ರ ಇಷ್ಟು. ಇಲ್ಲಿ ನಾವು ಈ ಕ್ರಾಸ್ ಬೆಲ್ಟ್ ಎಕ್ಸ್ಟ್ರಾ ಹಚ್ಚಿರ್ತೀವಲ್ಲ ಇದನ್ನು ಬಿಟ್ಬಿಡ್ಬೇಕು. ಇದನ್ನು ಅಳತೆ ತೊಗೋಬಾರ್ದು. ಇದರ ಒಳಗಡೆ ಇರೋದನ್ನು ನಾವು ಅಳತೆ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ 3.5 ಐತಿ ಒಂದು ಸೈಡು, ಇನ್ನೊಂದು ಸೈಡು ಇನ್ನೊಂದು ಸೈಡು 6 ಇಂಚ್ ಐತಿ. ಈ ಸೈಡು 3.5 ಇದ್ದಲ್ಲೇ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 4.5ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಸೈಡು 6 ಇಂಚ್ ಇದ್ದಲ್ಲೇ 7 ಇಂಚ್ ತೊಗೋಬೇಕು. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ತೊಗೊಂಡು ಈ ರೀತಿ ಕ್ರಾಸ್ ಬೆಲ್ಟಿಂದು ಶೇಪ್ನ ಹಾಕ್ಕೋರಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ಶೋಲ್ಡರ್ ಮಧ್ಯದಲ್ಲಿ ಒಂದು ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಇದನ್ನು 2.5 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಆ ಸೈಡ್ 1/2 ಇಂಚ್ ಮತ್ತು ಈ ಸೈಡ್ 1/2 ಇಂಚ್ ತೊಗೋರಿ. 1 ಇಂಚ್ ತೊಗೊಂಡ್ರೆ ನಡಿತೈತ್ರಿ, ಬಟ್ ಭಾಳ ದೊಡ್ಡ ಟಕ್ಸ್ ಪಾಯಿಂಟ್ ಆಗ್ತೈತೆ ಅಂತೇಳಿ 1/2 ಇಂಚ್ ತೊಗೊತೀನಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಇದ್ರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟು 2.5 ಇಂಚಿಗೆ ತೊಗೋರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ ಸ್ಟ್ರೇಟಾಗಿ 4ಕ್ಕೆ ಒಂದು ಟಕ್ಸ್ ಪಾಯಿಂಟ್ ತೊಗೋರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ 4.5 ಇಂಚಿಗೆ ತೊಗೋರಿ. ನಡಿತೈತ್ರಿ. ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇವು ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ನೋಡಿಕೊಂಡು ತೊಗೋರಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊರಿ. ಈ ಸೈಡು 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ಮತ್ತು ಈ ಸೈಡು 3 ಇಂಚಿಗೆ ಒಂದು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡ್ರಿ. ಬಟ್ಟೆ ಇಲ್ಲೇ ಐತಿ. ಅಕಸ್ಮಾತ್ ಏನಾದರೂ ಬಟ್ಟೆ ಇಲ್ಲಿ ಬಂದಿಲ್ಲ ಅಂತಂದ್ರೆ ಸಪ್ರೇಟಾಗಿ ಪೀಸ್ನಾಗ ತೊಗೋರಿ. ಒಂದು ಸೈಡ್ 3.5 ಇಂಚ್ ತೊಗೋರಿ, ಇನ್ನೊಂದು ಸೈಡು ಇಲ್ಲಿ 3 ಇಂಚನ್ನ ತೊಗೋರಿ. ಫಸ್ಟ್ ಇದನ್ನ ಇವಾಗ ಕಟ್ಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇದು ಕ್ರಾಸ್ ಬೆಲ್ಟ್. ನೆಕ್ಸ್ಟ್ ಇವಾಗ ಇಲ್ಲಿ 2 ಪೀಸ್ ಕಟ್ ಮಾಡ್ಕೊರಿ. ಫಸ್ಟ್ನೇ ಶೇಪ್ಗೆ 4 ಪೀಸ್ ಕಟ್ ಮಾಡ್ಕೊರಿ. ನೆಕ್ಸ್ಟ್ 2 ಪೀಸ್ನ ಕಟ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ನೋಡ್ರಿ, ಇವಾಗ ಫ್ರಂಟ್ ಪಾರ್ಟ್ ಮುಗೀತು. ನೆಕ್ಸ್ಟ್ ಇವಾಗ ನಾವು ಬ್ಯಾಕ್ ಪಾರ್ಟ್ಗೆ ಬ್ಯಾಕ್ ಸೈಡ್ ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಫಸ್ಟ್ ನೋಡ್ರಿ, ಇಲ್ಲಿಂದ ಈ ರೀತಿ ಟೇಪ್ ಫೋಲ್ಡ್ ಮಾಡಿರಿ. 8.5 ಇಂಚ್ ಐತಿ. 8.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ನಿಮಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಕೊಡ್ರಿ. ಇಲ್ಲಿ 2 ಇಂಚ್ ತೊಗೊಂಡ್ರೆ ಇಲ್ಲಿ 2.5 ಇಂಚ್ ತೊಗೋರಿ. ನಾನು ನಿಮ್ಗೆ ಇಲ್ಲಿ ಅಂದರೆ ಡಿಸೈನ್ ಎಲ್ಲ ನೀಟಾಗಿ ಬರೋ ಥರ ಇತ್ತು ಅಂದ್ರೆ ನಾವಿಲ್ಲಿ ಒಂದು 1/2 ಇಂಚ್ ಜಾಸ್ತಿ ಮಾಡ್ಕೋಬೇಕು. ಜಾಸ್ತಿ ಮಾಡಿದರೆ ನಮ್ಗೆ ನೀಟಾಗಿ ಇಲ್ಲಿ ಡಿಸೈನ್ ಕೂರ್ತೈತಿ. ಹಂಗಾಗಿ ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಇಲ್ಲಿ 2 ಇಂಚ್ ತೊಗೊಂತಂದ್ರೆ ಇಲ್ಲಿ 2.5 ತೊಗೋರಿ. ಇಲ್ಲಿ ಅಕಸ್ಮಾತ್ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ದವ್ರಿಗೆ ಇಲ್ಲಿ 2.5 ಬರ್ತೈತಲ್ಲ, ಅವ್ರಿಗೆ ಇಲ್ಲಿ ನೀವು 3 ಇಂಚನ್ನ ತೊಗೋರಿ. ನೆಕ್ಸ್ಟ್ ಇವಾಗ ಇಲ್ಲೊಂದು ರೌಂಡಾಗಿ ಶೇಪ್ ಕೊಟ್ಕೋರಿ.
ನೋಡಿರಿ. ನೆಕ್ಸ್ಟ್ ಇವಾಗ ಇದ್ರ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಬ್ಯಾಕ್ ಸೈಡಿಗೆ ಒಂದು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊರಿ. ಇದನ್ನು 4 ಇಂಚಿಗೆ ತೊಗೊರಿ. ತೊಗೊಂಡು ಈ ಸೈಡ್ ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿಕೊಂಡು ಟಕ್ಸ್ ಪಾಯಿಂಟ್ನ ತೊಗೊರಿ. ನೋಡಿರಿ, ಇವಾಗಿದು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್. ತೋಳಿನ ಶೇಪು ನಾನು ತುಂಬ ವಿಡಿಯೋದಲ್ಲಿ ಸಪ್ರೇಟಾಗಿ ವೀಡಿಯೋಸನ್ನು ಮಾಡಿದ್ದೀನಿ. ಮತ್ತು ತುಂಬ ಯಾವಾಗ್ಲೂ ಬ್ಲೌಸ್ ಕಟ್ಟಿಂಗ್ ಮಾಡೋದ್ರಲ್ಲಿ ನಾನು ತೋರಿಸಿದ್ದೀನಿ. ನೋಡಿರಿ, ಇದು ಕ್ರಾಸ್ ಬೆಲ್ಟ್. ಇವಾಗ ತೋಳಿನ ಶೇಪ್ ಒಂದು ಹಾಕೋಣ. ನೆಕ್ಸ್ಟ್ ನೋಡಿರಿ, ಟೋಟಲಾಗಿ ಬ್ಲೌಸಿಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ? 10.5 ಇಂಚ್ ಐತಿ. ನಾವು ಅದರಲ್ಲಿ 2 ಇಂಚು ಮೈನಸ್ ಮಾಡಿಕೊಂಡು ತೊಗೋಬೇಕು. 10.5 ಅಂದ್ರೆ ನಾವು ಇವಾಗ 8.5 ತೊಗೋಬೇಕು. 8.5 ತೊಗೊಂಡ್ರೆ ಕರೆಕ್ಟಾಗಿ ಬರ್ತೈತಿ. ನಮ್ಮ ತೋಳಿಂದ ಅಗಲ ಎಷ್ಟು ತೊಗೋಬೇಕು? ನಾವೀಗ ಇಲ್ಲಿಂದ ಇಲ್ಲಿಗೆ 8.5ನ ತೊಗೋಬೇಕು. ನೋಡಿರಿ, 8.5 ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಇವಾಗ ನೆಕ್ಕಿಂದು ನಾವು ಇದು ತೋಳಿಂದು ನಾವು ಉದ್ದಾನ ತೊಗೋಬೇಕು. ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ಫಸ್ಟ್. ನೋಡಿರಿ, ತೋಳಿನ ಉದ್ದ ಎಷ್ಟೈತಿ? 4 ಇಂಚ್ ಐತಿ. 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಇದಾದ ನಂತರ ಇಲ್ಲಿಂದ ಇಲ್ಲಿಗೆ 2.5 ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ತೊಗೊರಿ. ಅಂದರೆ ಶೇಪ್ ತೆಗಿಯೋದಕ್ಕೆ ನೀಟಾಗಿ ಬರ್ತೈತೆ ಅಂತೇಳಿ ಆ ರೀತಿ ಮಾಡ್ಕೋಬೇಕು. ಇಲ್ಲಾಂದರೆ ನೋಡಿರಿ, ನಿಮಗೆ ತೋಳಿನ ವಿಡ್ತು ತೊಗೊಳಕ್ಕೆ ಏನಾದರೂ ಕನ್ಫ್ಯೂಷನ್ ಆಯ್ತು ಅಂತಂದರೆ ರೆಡಿಯಾಗಿರೋ ಬ್ಲೌಸ್ನ ನೋಡಿರಿ ಈ ರೀತಿ ಇಡ್ರಿ. ನೋಡಿರಿ, ಫಸ್ಟ್ ಈ ರೀತಿ ಕರೆಕ್ಟಾಗಿ ಇಲ್ಲಿ ಭುಜಾನ ಇಲ್ಲಿ ಈ ಥರ ಇಡ್ರಿ. ಇಟ್ಟಿದ ನಂತರ ನೋಡಿರಿ, ಇಲ್ಲೊಂದು ಮಾರ್ಕ್ ಮಾಡ್ಕೊರಿ. ಕರೆಕ್ಟಾಗಿ ಬರ್ತೈತಿ ಇದು ಈ ಥರನೂ ಇಟ್ಟ. ಮತ್ತು ಇಲ್ಲಿಂದ ಇಲ್ಲಿಗೆ 2 ಇಂಚ್ ಏನು ಬರ್ತೈತಿ? ಇದು ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಬರ್ತೈತಿ. ಹಂಗಾಗಿ ಅದ್ರ ಮಾರ್ಜಿನ್ ಹಿಡಿದನ್ನು ನಾನು 8.5 ತೊಗೊಂಡಿನಿ. ಈ ಥರನಾದರೂ ಇಟ್ಕೋರಿ. ಇಲ್ಲಾಂದ್ರೆ ನೀವು ಆ ರೀತಿ ಅಳತೆ ಮಾಡ್ಕೊಳಕ್ಕೆ ಬಂದ್ರೆ ಅಳತೆ ಪ್ರಕಾರ ಆದರೂ 2 ಇಂಚ್ ಮೈನಸ್ ಮಾಡ್ತವ್ರಿ, ಕರೆಕ್ಟಾಗಿ ಬರ್ತೈತಿ. ಇಲ್ಲಾಂದ್ರೆ ಇದು ರೆಡಿ ಇರೋ ಬ್ಲೌಸ್ನೇ ಈ ರೀತಿ ಇಟ್ಕೊಂಡು ತೋಳಿನ ಶೇಪ್ ಹಾಕೋರಿ, ನಡಿತೈತಿ. 2 ಥರನೂ ಬರ್ತೈತ್ರಿ. ನಿಮ್ಗೆ ಯಾವ್ದು ಈಸಿ ಆಕೈತೆ ಅದನ್ನು ಮಾಡ್ಕೊರಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿಂದ ಇಲ್ಲಿಗೆ 2.5 ಒಂದು ಮಾರ್ಕ್ ಮಾಡ್ಕೊರಿ ಶೇಪ್ ತೆಗಿಯೋದಕ್ಕೆ. ಇಲ್ಲಿಂದ ಈ ಶೇಪನ್ನು ನಾವು 2.5 ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿ ಯಾವುದೇ ರೀತಿ ಶೇಪ್ ತೆಗಿಬಾರ್ದು. 2.5ಇಂದ ಹಿಡಿದು ಡೌನ್ ಮಾಡ್ಕೋತಾ ಬರಬೇಕು. ನೋಡಿರಿ, ನೆಕ್ಸ್ಟ್ ಇದಾದ ನಂತರ ಇನ್ನೊಂದು ಶೇಪ್ನ ಇಲ್ಲಿ ಅರ್ಧ ಇಂಚು ಗ್ಯಾಪ್ ಬಿಟ್ಟು ಇಲ್ಲಿಗೆ ಅರ್ಧ ಇಂಚ್ ಗ್ಯಾಪ್ ಇರಬೇಕು. ಗ್ಯಾಪ್ ಬಿಟ್ಟು ಒಂದು ಶೇಪ್ ತೆಗಿರಿ. ನೋಡಿರಿ, ತೋಳಿನ ಶೇಪು ತುಂಬ ಈಸಿಯಾಗಿ ತೆಗಿಬೋದು. ಡಿಫಿಕಲ್ಟ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಒಬ್ಬೊಬ್ರಿಗೆ ತೋಳಿನ ಶೇಪ್ ತೆಗಿಯೋದಕ್ಕೆ ಭಾಳ ಕಷ್ಟ ಆಗ್ತಿರ್ತೈತಿ. ಮೊದಲಿಗೆ ಒಂದು ಸ್ವಲ್ಪ ಪೇಪರ್ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋರಿ, ಅದು ಈಸಿ ಆಗ್ತೈತಿ ನಿಮ್ಗೆ. ಆಮೇಲೆ ನೋಡಿರಿ, ನೆಕ್ಸ್ಟ್ ಇವಾಗ 2ನೇ ಶೇಪ್ ಒಂದು ಕಟಿಂಗ್ ಮಾಡ್ಕೊರಿ. ಇದಾದ ನಂತರ ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆಗೆ ಇಟ್ಕೊಂಡು ಇವು ಪೀಸ್ ಎಲ್ಲ ಎಲ್ಲೆಲ್ಲಿ ಬರ್ತಾವೆ ನೋಡಿರಿ, ಅಲ್ಲೆಲ್ಲಿ ಫಸ್ಟ್ ಇಟ್ಕೊಂಡು ಆಮೇಲೆ ಕಟಿಂಗ್ನ ಮಾಡ್ಕೊರಿ. ಬಟ್ಟೆ ಕಡಿಮೆ ಇತ್ತಂದ್ರೆ ಫಸ್ಟ್ ಬಟ್ಟೆನ ಇಟ್ಕೊಂಡು ಕಟಿಂಗ್ ನೀಟಾಗಿ ಎಲ್ಲ ಪೀಸ್ನು ಒತ್ತಟಕ್ಕೆ ಹಾಕಿ ಆಮೇಲೆ ಕಟಿಂಗ್ ಮಾಡ್ಕೊರಿ. ಇಲ್ಲ ಬಟ್ಟೆ ಸ್ವಲ್ಪ ದೊಡ್ಡದಿತ್ತು ಅಂತಂದ್ರೆ ನಡಿತೈತಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಬಟ್ಟೆನ ಇಟ್ಕೊತ ಸೇಮ್ ಅದೇ ರೀತಿನೇ ಕಟಿಂಗ್ ಮಾಡ್ಕೋತಾ ಹೋಗ್ರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಸಿಗ್ತೀನಿ ರೀ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.